ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಇಂಚಲ್ ಗ್ರಾಮದಾಗದವು. ದೂರದ ಬೆಟ್ಟ ಕಣ್ಣಿಗೆ ಚಂದ ಅನ್ನುವಂಗೆ ಇಷ್ಟು ಚಂದ ಹುಳ್ಳಿ ಬೆಳೆ ಕಾಣತಾವಲ್ರಿ. ಇವು ನೋಡ್ರಿ ರೈತ ಊರ್ಲು ಹಾಕೋಬೇಕು ಅನ್ನುವಂಗೆ. ಇದು KDS 726 ಅನ್ನುವಂಥ ಒಂದು ತಳಿ ಐತ್ರಿ. ಈ ಬೀಜ ನಾವು ತೊಗೊಂಬಂದು ಹಾಕಿದೆವು. 4 ಎಣ್ಣೆ ಹೊಡೆದವು. ಒಂದು ಎಕರೆಗೆ 12,000 ರಿಂದ 13,000 ರೂಪಾಯಿ ಖರ್ಚು ಬಂದದ್ದು. ಬರೀ ಎಣ್ಣೆ ಖರ್ಚು ರೀ, ಬೀಜ ಗೊಬ್ಬರ ಬಿಟ್ಟು. ಈಗ ನೋಡ್ರಿ ಇಷ್ಟು ಮಟ್ಟ ಹುಳಿ ಬಂದೈತಿದ್ರೆ ಒಂದು ಕಾಯಿ ಇಲ್ಲ ಏನಿಲ್ಲ. ನಾವು ಇದನ್ನು ಬಿತ್ತಿದ್ದು ಮೇ 28ನೇ ತಾರೀಕು, ಅಂದ್ರೆ ಸುಮಾರು ಒಂದು 2 ತಿಂಗಳ 10 ದಿನ ಅದು ಆಯಿತು. ಒಂದು ಹೂವಿಲ್ಲ, ಒಂದು ಕಾಯಿ ಇಲ್ಲ. ನಿಮ್ಮ ಕಾಯಿ ತೋರಿಸ್ತೇವೆ ನೋಡ್ರಿ. ಹಂಗೆ ನೋಡ್ರಿ. ಇದ್ರ ಬಗ್ಗೆ ಯಾವ ಕೃಷಿ ಇಲಾಖೆ ಅವರು ಏನು ಕ್ರಮ ಕೈಗೊಳ್ಳೋರು. ಬೀಜದವ್ರಿಗೆ ಫೋನ್ ಮಾಡ್ರೆ ಅವರು ಫೋನ್ ಎತ್ತೋರು, ಬೀಜದವರು ಬೀಜ ಕೊಟ್ಟವರು ಬರೋರು ಕಂಪ್ನಿಯವ್ರು. ಮತ್ತು ಇದ್ರ ಬಗ್ಗೆ ರೈತರು ಏನು ಮಾಡ್ಬೇಕು ಅನ್ನೋದು ತಿಳಿದಕ್ಕೆ ಒಂದಷ್ಟು ಮಂದಿ ಹಿಂಗಾರಿ ಕಡ್ಲಾರ ಬರ್ತಾವ ಅಂಥೇಳಿ ರೂಟ್ರು ಹೊಡೆದ ಇದು ಮಾಡತ್ತಾರು. ಏನಂತ ಹಸಿರು ಕಾಯಿ ಕೊರಕ ಅಂತ ಕನ್ನಡದಾಗ ಕರಿತೀವಿ. ಇದು ಈ ಸೋಯಾಬೀನಿಗೆ ಬರುವಂಥ ಕೀಡಲ್ಲ, ಯಾವಾಗಲೂ ಬಂದಿಲ್ಲ. ನಿಮಗಾದ್ರೂ ಗೊತ್ತು. ಮೊದಲು ಇದಕ್ಕೆ ಸ್ಪೊಡಾಪ್ಟರ ಲಿಟ್ರ ಅಂತೇಳಿ ಒಂದು ಕೀಡು ಬರ್ತಿತ್ತು. ಅದು ಮೆತ್ತಗೆ ಇರ್ತಿತ್ತು, ಕುಬ್ಸದ ಕನ್ನದಂಗೆ ಅದ್ರ ಮೇಲೆ ಕಪ್ ಚಿಕ್ಕಿಗೆ ಇರ್ತಿತ್ತು. ಅವು ಯಾವ ಎಣ್ಣೆ ಹೊಡೆದ್ರು, ಎಷ್ಟು ಎಣ್ಣೆ ಹೊಡೆದ್ರು ಕಂಟ್ರೋಲ್ ಹಾಕಿತ್ತು. ಅದರ ರೂಢಿ ನಮಗೂ ಐತಿ, ನಿಮಗೂ ಐತಿ. ಇದು ಫಸ್ಟ್ ಟೈಮ್ ಏನಾಗೈತಿ, ಬೇರೆ ಕೀಡಿ ಅಂದ್ರೆ ಮೊದಲೇನು ನಾವು 2004ಕ್ಕಿಂತ ಮೊದಲು ಹತ್ತಿ ಒಳಗೆ ಕಂಡು ಬರ್ತಿದ್ವಿ. ಅವಾಗ 25 ರಿಂದ 30 ಸ್ಪ್ರೇ ಮಾಡ್ತಿದ್ವಿ. ಇದಕ್ಕೆ ಒಂದು ಹತ್ತಿ ಬೆಳೆ ಬರ್ಬೇಕಂದ್ರೆ 15 ರಿಂದ 20 ಅಂತೂ ಮಾಡೇ ಮಾಡ್ತಿದ್ವಿ. 8 ದಿನಕ್ಕೊಮ್ಮೆ ಎಣ್ಣೆ ಹೊಡಿತಿದ್ವಿ, ಆದರೂ ಕಂಟ್ರೋಲ್ ಹಾಕಿದ್ವಿ. ಅದೇ ಕೀಡಿ ಇವತ್ತು ಇದಕ್ಕೆ ಬಂದ ಏನು ಸೋಯಾಬೀನ್ ಬೆಳೆಗೆ ಬಂದದ. ಆಮೇಲೆ ಈಗ ಒಂದು ವಾರದೊಳಗೆ ಹಿಂಗಾಗಿದೆ ಅಂತೇಳಿ ಎಲ್ಲರೂ ಉದ್ದನ ಕಿಡಿ ತಿಂದ ಸರ್. ಉದ್ದ ಕಾಯಿ ಉದ್ದಿನ ಕೀಡಿನೂ ಅಲ್ಲ, ಸೋಯಾಬೀನ್ ಕೀಡಿನೂ ಮೊದಲು. ಅಂದ್ರೆ ನಾವೇನು ಒಂದು ಬೆಳೆಗೆ ಇಂತಿಂಥ ಕೀಡಿಗಳು ಬರ್ತಾವೆ. ಈಗ ಉದ್ದು ಹೆಸರಿಗೆ APN ವೀಲ್ ಅಂತ ಹೇಳ್ತೀವಿ. APN ವೀಲ್ ಅಂದ್ರೆ ಮ್ಯಾಲ ಕಾಯಿ ಚಲೋನೇ ಇರ್ತೈತೆ ರೀ, ಒಳಗೆ ಸರಿತೈತೆ. ಅದರದ್ದು ಮ್ಯಾಗೆಟ್ ಅಂತ ಹೇಳ್ತೀವಿ. ಅದು ಒಳಗೆ ಸರೋದು ಏನಾಕತಿ, ಕಾಯಿ ಹಾರ್ವೆಸ್ಟ್ ಮಾಡೋ ಮುಂದೆ ಒಂದು ಕಾಳು ಬರೋದು, ಅದು ಒಂದು ಥರದ ಕೀಡಿ. ಬಟ್ ಇದೇನು ಹೆಲಿಕೋರ್ಪ ಆರ್ಮಿಜಾನ ಹಸಿರು ಕಾಯಿ ಕೊರಕ ಅಂತಿಲ್ಲ. ಹಸಿರು ಅಂದ್ರೆ ಹಸಿರೇ ಇರ್ಬೇಕಂತಿಲ್ಲ ರೀ. ಅದು ಕಂದು ಬಣ್ಣನೂ ಅದಾವು, ಕಪ್ಪು ಬಣ್ಣನೂ ಅದಾವು. ಅದು ಬಂದಿದೆ ಅಂತಾರೆ. ಈಗ ನಮ್ಮ ವಿಜ್ಞಾನಿಗಳು ಎಲ್ಲನೂ ಅನಲೈಸಿಸ್ ಮಾಡಿ ಅವರು ಅಡ್ಡಾಡ್ತಾ ಇದ್ದಾರೆ. ಅವರು ಸಹಿತ ತಮ್ಮ ಅಭಿಪ್ರಾಯವನ್ನು ಈಗ ಹೇಳ್ತಾರೆ. ಹೇಳಿ ಸರ್. ಈಗ ಸರ್ ಹೇಳ್ದಂಗೆ 3 ಥರದ ಕೀಡೆ ಇದಾವ್ರಿ. ಇವು ಅಂದರೆ ಹೋದ ವರ್ಷ ಬರ್ತಾ ಇರೋಂಥದ್ದು. ಸೊ ಅದಕ್ಕೆ ನಾವು ಈಗ ಏನು ಹೇಳಕತ್ತೇವೆ ಅಂತಂದರೆ, ಈಗ ರೈತರು ಏನು ಔಷಧ ಪ್ರಮಾಣ ಅಂದರೆ ಔಷಧ 1 ಎಕರೆಗೆ ಏನು ಹೋಗ್ಬೇಕಾ ಅದು ಔಷಧ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಾವು 1 ಎಕರೆಗೆ ಏನು ಎಷ್ಟು ನೀರು ಅಂತ ಹೇಳ್ತಾ ಇದ್ದಾವಲ್ಲ ಅಷ್ಟು ನೀರು ಬಳಕೆ ಆಗ್ತಾ ಇಲ್ಲ. ಈಗ ಯಾಕಂದ್ರೆ ಅವ್ರದ್ದು ಹಿಂದಿನ ಅನುಭವ ಇಟ್ಕೊಂಡು 3 ಅಥವಾ 4 ಪಂಪು 5 ಪಂಪು ಹೊಡಿತಿರ್ತಾರೆ ಒಂದು ಎಕರೆಗೆ. ಸೊ ಅದೇ ಒಂದು ಹಿಂದಿನ ವರ್ಷಗಳದ್ದು ಅನುಭವ ಇಟ್ಕೊಂಡು ಈ ವರ್ಷನೂ ಅದೇ 3 ಅಥವಾ 4 ಪಂಪು 5 ಪಂಪ್ನೊಳಗೆ ಹೊಡಿತಾ ಇದ್ದಾರೆ. ಸೊ ಒಂದು ಸರಿ ಹೊಡೆದಾರೆ, ಅವಾಗಲೂ ಕಂಟ್ರೋಲ್ ಆಗಿಲ್ಲ. ಇನ್ನೊಂದು ಸರಿ ಹೊಡೆದಾರೆ, ಅದೇ ಸೇಮ್ 4 ಅಥವಾ 5 ಪಂಪು ಎಕರೆಗೆ ಹೊಡೆದಾರೆ.
ಸೊ ನಮ್ಮಲ್ಲಿ ಏನಾಗುತ್ತೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಅಥವಾ ಕೃಷಿ ಇಲಾಖೆಯೊಳಗೆ ಈಗ ನಮ್ಮ ಒಂದು ಸಂಪರ್ಕಕ್ಕೆ ಬಂದಿರೋಂಥ ಎಲ್ಲ ರೈತರಿಗೂ ಮತ್ತು ಪೇಪರ್ ಒಳಗೆ ಎಲ್ಲರಿಗೂ ಕೊಟ್ಟದ್ದು ಆ್ಯಕ್ಚುಲಿ. ಸೊ ಅಂದರೆ ಈ ವರ್ಷ ಬಂದಿರತಕ್ಕಂಥ ಕೀಡೆನೇ ಬೇರೆ ಐತೆ. ಸೊ ಅದಕ್ಕೆ ಕನಿಷ್ಠ ನೀವು ಏನು ಹಿಂದಿನ ವರ್ಷಗಳಲ್ಲಿ ಇಷ್ಟೇನು 1 ಎಕರೆಗೆ ಇಷ್ಟು ಟ್ಯಾಕಿ ಅದು ನೋಡ್ತಿದ್ರಲ್ಲ ಅಷ್ಟು ಬೇಡ. ಅದನ್ನೇ ಹೇಳ್ತಾನೆ ಸರ್, ಅವ್ರು 6 ಪಂಪ್ ಹೊಡಿ ಅಂದ್ರೆ ಇವ್ರು 7 ಪಂಪ್ ಹೊಡಿತಾರೆ. ಯಾಕಂದ್ರೆ ಇವ್ರಿಗೂ ಗೊತ್ತಾಗತ್ತೆ ಎಲ್ಲಿ ತಪ್ಪ ತೊಯ್ಯೋ ಮಟ್ಟನೂ ಇವ್ರು ಬಿಡೋದಿಲ್ಲ. ಯಾಕಂದ್ರೆ ಇವ್ರಿಗೇನು ಪೀಕ್, ಯಾಕಂದ್ರೆ ಇದನ್ನ ವರ್ಷ ಗಂಟ್ಲೆ ಮಾಡಿ ಇದನ್ನ ದುಡಿದು ನಾವು ಮಡಿತೇವೆ ಅಂತ ನಮಗೂ ಅರಿವು ಇರ್ತೈತಿ. ಮತ್ತು ಏನೈತಲ್ಲ ಮಿನಿಮಮ್ 8 ರಿಂದ 9 ಪಂಪ್ ಅಂದ್ರೆ ಆಗಲೇಬೇಕು. ಅಲ್ಲ ಒಂದು ಅಂದ್ರೆ ಇವ್ರು ಸರ್ ಹೇಳಿದ ಉದಾಹರಣೆ ಕೊಡ್ಬೇಕಾಗ್ತದೆ. ಇಲ್ಲೇ ಇಂಚಲ ಮತ್ತು ಮುತ್ತವಾಡ 2 ಗ್ರಾಮಕ್ಕೆ ಹಿಂಗೆ ಇಲ್ಲ ಬೇರೆ ಕಡೆನೂ ಐತೆ. ಎಲ್ಲ ಕಡೆ ಐತಿ. ಎಲ್ಲಿ ಸೋಯಾಬೀನ್ ಐತಲ್ಲ ಎಲ್ಲ ಕಡೆನೆ ಈ ಒಂದು ಐತ್ರಿಗೆ ಈಗ ಸದ್ಯ ಸಿಕ್ಕತ್ರಿಗೆ ಎಲ್ಲೇ ಕೌಲ್ ನೆಟ್ ಸಿಕ್ಕ ಇನ್ಶೂರೆನ್ಸ್ ಕಂಪನಿ ಅವರು ಕರ್ನಾಟಕ ಸರ್ಕಾರ ಇರ್ಬೋದು, ನೀವು ಆಫೀಸರ್ಗಳು ಇರ್ಬೋದು, ನೀವೇನು ಸರ್ವೆ ಮಾಡಿ ಕೊಟ್ಟಿರ್ತೀರಿ ಅದನ್ನ ಅವ್ರು ಇದು ಇಂಚಲ ಪೂರ ಸೋಯಾಬೀನ್ ಏರಿಯಾ, ಎರಗಟ್ಟಿ ಭೂಮಿ ಪೂರ ನವಣಿ ಹುಳ್ಳಿ ಇರ್ತೈತಿ. ಅಲ್ಲಿ ಇನ್ಶೂರೆನ್ಸ್ ಇಂಚಲ್ದವ್ರೆಲ್ಲ ಪೂರ ಸೋಯಾಬೀನ್ ತುಂಬಿರ್ತಾರೋ, ಅಲ್ಲಿ ನವಣಿ ತುಂಬಿರ್ತಾರ. ನವಣ್ಯಾವಾಗ ಇಂಚಲ್ಗೆ ಹಾಕ್ತಾರೋ, ಇಂಚಲ್ದವಂಗ ಸೋಯಾಬೀನ್ ಅಲ್ಲಿ ಹಾಕ್ತಾರ. ಎಲ್ಲಿ ಇಬ್ಬರಿಗನ ಅಲ್ಲಿ ಯಾವ ಬಳ್ಳಣಿಕೆ ಮ್ಯಾಗ ಒಂದಿಬ್ರು ಸೋಯಾಬೀನ್ ಹಾಕಿರ್ತಾರೋ ಅವ್ರಿಗೆ ಸೋಯಾಬೀನ್ ಕೊಡ್ತಾರೆ ಪರಿಹಾರ. ಇಲ್ಲಿ ಇಂಚಲ್ದಾಗ ಒಬ್ಬರು ನವಣಿ ಹಾಕಿರ್ತಾರೋ ಅವ್ರಿಗೆ ಒಬ್ರು ನವಣಿ ಕೊಡ್ತಾರೆ. ಇದು ಈ ತಾರತಮ್ಯ ತಪ್ಪಬೇಕು. ಪ್ರತಿ ಹೊಲಕ್ಕೆ ಸಹ ಇನ್ಶೂರೆನ್ಸ್ ಕಂಪ್ನಿಯವ್ರ ಮೇಲೆ ಮಾತಾಡ್ಬೇಕು, ಅದನ್ನು ಕೊಡ್ಬೇಕು. ಇನ್ಶೂರೆನ್ಸ್ ಕಟ್ಟಿದವ್ರಿಗೆಲ್ಲ ಇನ್ಶೂರೆನ್ಸ್ ಬರ್ಬೇಕು. ನಮ್ಮ ಬೈಲಹೊಂಗಲ ತಾಲೂಕು, ಸವದತ್ತಿ ತಾಲೂಕು ಎರಡು ಪೂರ ಬೆಳೆ ನಾಶ ಆಗೈತೆ ಅನ್ನುವಂಥದ್ದು ನೀವು ರಿಪೋರ್ಟ್ ಕಳಿಸ್ಬೇಕು. ಕಳಿಸ್ತಾ ಹೋದ್ರೆ ಇದನ್ನು ಮುಂದಿನ ದಿನಮಾನ ಭಾಳ ಇನ್ನು 15 ದಿನಕ್ಕಂದ್ರೆ ನಿಮಗೆ ಆಫೀಸರ್ಗಳಿಗೆ ಉಗ್ರವಾದ ಹೋರಾಟ ಅವ್ರು ಚಲೋ ಐತಿ, ಇವ್ರು ಸುಮಾರು ಆಗೈತಿ ಅಂತ ಹೇಳಿದ್ರೆ ಬಳ್ಳಣಿಕೆ ಮ್ಯಾಗ ನೀವು ಏನಾರ ನೀವು ಆದೇಶ ಅದು ಮಾಡ್ಯಾರ ಚಲೋ ಆಗೋದಿಲ್ಲ. ಎಲ್ಲ ಇಡೀ ಸವದತ್ತಿ ತಾಲೂಕ, ಬೈಲಹೊಂಗಲ ತಾಲೂಕ ಹಾಳಾಗಿ ಹೋಗೈತಿ ಸೋಯಾಬೀನ್ ಮುಂಗಾರಿ ಬೆಳೆ. ಸಾಹೇಬ್ರ ಒಂದೇ ನಿಮಿಷ ಅವ್ರ ಚೆಕ್ ಮಾಡ್ತೀವಿ ಅಂದ್ರೆ ಚಲೋ ಐತೆ ಅಂದಿದ್ದಕ್ಕೆ ಅದನ್ನ ಚೆಕ್ ಮಾಡ್ತೀವಿ. ಮುತ್ತವಾಡಕ್ಕೆ ಬಂದಿದ್ರಪ್ಪ ಸರ್ಕಾರನು ಹಿಡಿತೈತಿ, ನಮ್ಮ ಭಾಗದ ಶಾಸಕರು ಹಿಡಿತಾರೆ. ಈಗ 100ಕ್ಕೆ 100 ಎಲ್ಲ ಬೆಳೆ ನಾಶ ಆಗೈತೆ. ಹೇಳಿ ಸಾಹೇಬ್ರ ನಾನು ನಿಮಗೆ ಯಾಕೆ ಪ್ರತಿಯೊಂದು ಹೊಲನೂ ಚೆಕ್ ಮಾಡ್ರಿ ನೀವು. ಇಲ್ಲ ಒಂದು ಈಗ ವಾದ ಬರೋನು ಬಟ್ಟೆ ಅಲ್ರಿ 8 ವರ್ಷ ಆದ್ರೆ ಅಲ್ಲ 5 ವರ್ಷ ಬಂದಿಲ್ಲ ಏನ ಈಗ ರೈತರಿಗೆ ನುಕ್ಸಾನ ಆಗೈತೆ. ಅದಕ್ಕಾಗಿ ಯಾರು ಹಿಮ್ಮತ್ ತುಂಬಿಲ್ಲ. ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ಅದನ್ನು ಮತ್ತೆ ನಾ ಇವತ್ತು ಬೇರೆ ಕಡೆ ಮಾತಾಡಿ ಅದನ್ನ ಸರಿಪಡಿಸಕ್ ಇಚ್ಚು ಹಿಮ್ಮತ್ ತುಂಬಿಸ್ತವ ನಾವು ಹೇಳ್ತೀವಿ. ನೀವು ಒಂದು ಉದಾಹರಣೆ ಅಲ್ಲ ನೀವು ಇನ್ನೊಂದು ಹೇಳ್ತಾನೆ ಸರ್, ವಾಲಿ ಸರ್ಕಾರ ಇನ್ನೊಂದು ಮಾತಾಡ್ತೀನಿ. ನೀವು ಇನ್ನು 15 ವರ್ಷ ಟೈಮ್ ಕೊಡಕ್ ಆಗುದಿಲ್ಲ. 4 ವರ್ಷ ನಮ್ಗೆ ರಿಪೋರ್ಟ್ ಕೊಡಬೇಕು. ನೀವು ಯಾರಿಗೂ ಮೋಸ ಆಗದಂಗ ಒಂದು ಇದು ಬರುವಂಗ ಪರಿಹಾರಧನ ಬರುವಂಗ ಕಳಿಸ್ಕೊಡ್ರಪ್ಪ. ಹಾನಿ ಆಗೈತಿ, ಸುಳ್ಳು ಏನು ಬೇಡ. ನಿಜವಾದ ಪರಿಸ್ಥಿತಿಯನ್ನು, ನೈಜ ಸ್ಥಿತಿಯನ್ನು ತಾವು ಕೊಡ್ಬೇಕಂತೇಳಿ ತಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಈ ರೈತರಿಗೆ ಒಂದು ಅನ್ಯಾಯ ಆಗದಂಗೆ ನೋಡ್ಕೊಳ್ರಿ ಅಂತೇಳಿ 1-2 ಮಾತನ್ನ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟ ಬೀರಪ್ಪ ದೇಶನೂರು ರಾಜ್ಯಾಧ್ಯಕ್ಷ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇಂಚಲ ಹಾಗೂ ಮುತ್ತವಾಡ ಗ್ರಾಮದ ಎಲ್ಲ ರೈತ ಬಾಂಧವರಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದರು. ನಮ್ಮ ಈ ಭಾಗದ ಇಂಚಲ ಮತ್ತು ಮುತ್ತವಾಡ ಹಾಗೂ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಸವದತ್ತಿ ಹಾಗೂ ಬೈಲಹೊಂಗಲ ಏರಿಯಾಗಳಲ್ಲಿ ನಮ್ಮ ಸೋಯಾಬೀನಿಗೆ ಕೀಟ ಒಂದು ಆವರಿಸಿದ್ದು ಅದರಿಂದ ನಾಶ ಆಗೈತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ತಿಳಿಸಿದರು. ಅದರಂತೆ ಕೂಡ ನಾವು ನಿನ್ನೆನೂ ಬಂದಿದ್ವಿ, ಇವತ್ತೂ ಬಂದೆ ವಿಜ್ಞಾನಿಗಳ ಜೊತೆ. ಈ ಒಂದು ಹೊಲಗಳ ಒಂದು ಏನು ತೊಂದರೆ ಆಗ್ಯಾವು ಇಲ್ಲಿ ನೋಡಿದಾಗ ಈ ಒಂದು ಕಾಂಡ ಕೊರಕ ಅಂದರೆ ಸ್ಟೆಂಪ್ಲೈ ಅನ್ನೋದು ಏನೈತಿ, ಅದರ ಜೊತೆಗೆ ನಮ್ಮ ಹೆಲಿಕೋರ್ಪ ಅನ್ನೋದು ಇದು ಹಸಿರು ಕಾಯಿ ಕೊರಕ ಎಲಿಗೆ ಮತ್ತು ಕಾಯಿಗೆ ಎರಡಕ್ಕೂ ಹಾನಿಯನ್ನು ಮಾಡತಕ್ಕಂಥ 3 ರಿಂದ 4 ಕೀಟಗಳು ಇದಕ್ಕೆ ತೊಂದರೆ ಮಾಡಕತ್ತಾವು. ಯಾವುದಕ್ಕೆ ಸೋಯಾಬೀನು ಅಲ್ಟಿಮೇಟ್ಲಿ ಇದೇನು ಮಾಡ್ತೈತೆ ಅಂದ್ರೆ ರೈತರಿಗೂ ಕೂಡ ತೊಂದರೆ ಆಗ್ತೈತಿ. ಆ ಒಂದು ಉದ್ದೇಶದಿಂದ ಈ ವಿಜ್ಞಾನಿಗಳು ಬಂದಾರೋ, ಸೈಂಟಿಸ್ಟು, ಆಮೇಲೆ JD ಕಚೇರಿಯಿಂದ ಸರು ಬಂದಾರು. ಎಲ್ಲರೂ ಕೂಡಿ ನಾವು ಫಸ್ಟ್ ಒಂದು ವರದಿಯನ್ನು ತಯಾರಿಸಿ ಅದನ್ನು ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಒಂದು ರಾಜ್ಯಾಧ್ಯಕ್ಷರು ಹೇಳಿದಂಗೆ ರೈತರಿಗೆ ತೊಂದರೆ ಆಗದಂಗೆ, ಅನ್ಯಾಯ ಆಗದಂಗೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಕ್ರಮವನ್ನು ಮುಂದಿನ ಮೇಲಾಧಿಕಾರಿಗಳಿಗೆ ತಂದ ನಂತರನ ವರದಿಯ ನಂತರನ ಆದಷ್ಟು ಬೇಗ ನೀವು ಹೇಳಿದಂಗೆ ಆದಷ್ಟು ಬೇಗ ಇದನ್ನು ಪರಿಶೀಲಿಸಿ ವರದಿಯನ್ನು ಮಾಡಿ ಮುಂದಿನ ಕ್ರಮವನ್ನು ಆದಷ್ಟು ನೀವು ಹೇಳಿದಕ್ಕಿಂತ ಬೇಗನ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟು ನಮ್ಮ ಕೃಷಿ ಇಲಾಖೆಯಿಂದ ನೀವು ಹೇಳಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ. ಬೆಳಗಾವಿ ಜಿಲ್ಲಾ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಮಲ್ಲಿಕಾರ್ಜುನ ಚಿನ್ನಪ್ಪ ಹುಂಬಿ ಹೊಸೂರು. ಇವತ್ತು
ಮುತವಾಡ ಮತ್ತು ಇಂಚಲ್ ಗ್ರಾಮಕ್ಕೆ ಏನೋ ಒಂದು ಬೆಳೆ ಸಮೀಕ್ಷೆ ಬಂದಿದ್ರಿ, ನೀವು ಆ ಹೊಲ ಚಲೋ ಐತಿ ಈ ಹೊಲ ಚಲೋ ಐತಿ ಅಂತ ಯಾವುದೂ ಎಲ್ಲೂ ಯಾರ ಬಾಯಲ್ಲೂ ನಿಮ್ಮ ಆಫೀಸರ್ಗಳ ಬಾಯಲ್ಲಿ ಬರಬಾರ್ದು. ಮತ್ತು ತಜ್ಞರು ಬಂದಾರಂತ ಹೇಳ್ತಾರೆ, ಅವರು 10 ಕೊಡ ಎಣ್ಣೆ ಹೊಡಿಬೇಕು, 20 ಕೊಡ ನೀರು ಹಾಕಬೇಕು ಅನ್ನೋದು ಇದೇನು ನಮ್ಗೆ ಹೊಸದಲ್ಲ. ನಾವು ಚೊನ್ನ ಹಾಕ್ಕೊಳಕ್ಕೆ ಬರೋದಾಗಿಂದ ಭೂಮಿಯಾಗ ದುಡ್ದಂಥವ್ರು ನಾವು. ನಮ್ಮಟ್ಟ ನಿಮಗೆ ಗೊತ್ತಿಲ್ಲ, ನೀವು ಪುಸ್ತಕದಾಗ ಇದನ್ನು ಮಾಡಿದ್ದಿರ್ಬೋದು. ನಾವು ದಿನನಿತ್ಯ ಅದ ಕೆಲಸ ಮಾಡ್ಕ್ಯಾರ ರೈತ ಬೆಳೆದಂಥವ ಎಷ್ಟು ಎಣ್ಣೆ ಹಿಡಿತೈತಿ, ಎಷ್ಟು ಕೊಡ ನೀರು ಹಿಡಿತೈತಿ ಅನ್ನೋದು ರೈತ ಗೊತ್ತೈತಿ. ಅದಕ್ಕೆ ಈ ಮಾತನ್ನು ನೀವು ಹೇಳ್ಕ್ಯಾರ ರೈತರನ್ನ ಡೈವರ್ಟ್ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಸರಿಯಾಗಿ ನೀವು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಮತ್ತು ಬೈಲಹೊಂಗಲ ತಾಲೂಕು ಪೂರ್ತಿ ಬೆಳೆ ನಾಶ ಮುಂಗಾರಿ. ಇವತ್ತು ಉದ್ದ ಇರ್ಬೋದು, ಹೆಸರು ಇರ್ಬೋದು, ಸೋಯಾಬೀನ್ ಇರ್ಬೋದು. ಬರೀ ಸೋಯಾಬೀನ್ ಇಟ್ಟು ಅಂತಲ್ಲ, ಹೆಸರು, ಉದ್ದ, ಸೋಯಾಬೀನ, ಗೋವಿನ ಜೋಳ ಇವು ಪೂರ ಮುಂಗಾರಿ ಎಲ್ಲ ನಾಶ ಆಗೈತಿ. ಸರಿಯಾಗಿ ನೀವು ಅದನ್ನು ಸರಿಯಾಗಿ ಮಾಹಿತಿ ನಾಶ ಆಗೈತಿ ಅನ್ನುವಂಥದ್ದು ಮಾಹಿತಿ ನೀವು ಕಳಿಸೋದು ನಿಮ್ಮ ಕೈಯಾಗೈತಿ. ಹನಿ ಬರ ಬರೀ ಅವ್ರು ರೈತರದ್ದು ರೈತರ ಹನಿ ಬರ ನೀವು ಬರೋದು ಬೆಳಕ್ಕೆ ಮುಂದಿನವ್ರದ್ದು ಅದ. ಅದಕ್ಕೆ ನೀವು ಈ ಹನಿ ಬರ ಬರೆಯುವಾಗ ಕರೆಕ್ಟ್ ನೀವು ಮಾಹಿತಿ ಕಳಿಸಿದ ಆದ್ರೆ ನಮಗೆ ಪರಿಹಾರ ಸಿಗ್ತೈತಿ. ಇದ್ರಾಗ ಏನಾರ ಲೋಪದೋಷ ಆಗಿತ್ತಂದ್ರೆ ನಾಳೆ ಈಗೇನು ಅಣ್ಣವ್ರು ಹೇಳ್ದಂಗೆ ಮುತ್ತಿಗೆ ಹಾಕೋದಟ್ಟ ಅಲ್ಲ, ನಿಮ್ಮನ್ನು ನಾವು ರೈತರ ಆಗಲೇ ಹೇಳಿದ್ರು, ಒಬ್ರು ಮುತ್ತುವಡ್ದಾಗ 10 ಎಕರೆ ಹೊಲ ಸೋಯಾಬೀನ ರೂಟ್ರ್ ಹೊಡೆದು ಎಣ್ಣೆ ತೊಗೊಳ್ಳೋ ಪರಿಸ್ಥಿತಿ ಅಂತ. ಎಣ್ಣೆ ತೊಗೊಳಕ್ಕೆ ಹೋಗೋಲ್ಲ ಇನ್ನು ನಾವು, ನಿಮ್ಮನ್ನೇ ಎಣ್ಣೆ ಕುಡ್ಸೋಕೆ ನಾವು ತಯಾರಾಗಬೇಕಾಕೈತಿ. ಯಾಕಂತಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಗೊಬ್ಬರ ಬೀಜ ಹಾಕಿ ನೀವು ಹೇಳಿದಂಥ ಎಣ್ಣೆ ತಂದು ನೀವು ಹೇಳಿದಂಥ ಗೊಬ್ಬರ ಹಾಕಿ ಇದನ್ನು ಮಾಡಿದ್ರೂ ಸರಿಯಾಗಿ ನಮ್ಮ ಪೀಕ್ ಬರಲಿಲ್ಲ ಅಂದ್ರೆ ಸರಿಯಾಗಿ ಮಳೆಗಾಲ ಆಗೈತಿ, ಆದರೂ ನಮ್ಮ ಪೀಕ್ ಬಂದಿಲ್ಲ. ಅತಿವೃಷ್ಟಿಯಾಗಿ ಹಾಳಾಗಿ ಹೋಗ್ಯದವು, ಅನಾವೃಷ್ಟಿಯಾಗಿ ಹಾಳಾಗಿ ಹೋಗೈತಿ. ಈಗೆಲ್ಲ ಇದ್ದಕ್ಕಾರ ನಮಗೆ ಇದೆಲ್ಲ ಕಳಪೆ ಬೀಜ, ಕಳಪೆ ಎಣ್ಣೆ ಇದ ಕಾರಣದಿಂದ ಈ ಬೆಳೆ ನಾಶ ಆಗೈತಿ ಅನ್ನುವಂಥದ್ದನ್ನು ಇವತ್ತು ಈ ಇಲಾಖೆಯವ್ರ ಮುಂದಾಯ್ತು, ಎಲ್ಲ ನನ್ನ ರೈತ ಅಣ್ತಮ್ಮವ್ರ ಮುಂದಾಯ್ತು ಹೇಳಕ್ಕೆ ಇಷ್ಟಪಡ್ತೇನೋ. ಇದನ್ನು ಸರಿಯಾಗಿ ನೀವು ಸರ್ಕಾರಕ್ಕೆ ಮಾಹಿತಿ ಕಳಿಸ್ಬೇಕು. JD ಅವ್ರನ್ನೂ ಕರೆಸುವಂಥ ವ್ಯವಸ್ಥೆ ಮಾಡೋಣ. ನೀವು ಇದನ್ನು ಮಾಹಿತಿ ಕೊಟ್ಟು ರಿಪೋರ್ಟ್ ಕಳಿಸಿದ ಬಳಕ JD ಅವ್ರನ್ನ ಒಮ್ಮೆ ಇಡೀ ಬೆಳಗಾವಿ ಜಿಲ್ಲಾದನ ಒಮ್ಮೆ ಅದನ್ನು ಏನು ಮಾಡ್ಬೇಕು ರೈತರೆಲ್ಲ ಕೂಡ್ಕ್ಯಾರ ಒಂದು ಕಾರ್ಯಕ್ರಮ ಹಮ್ಮಿಕೋತೇವೆ. ಮೂಲ ನೀವು ಸವದತ್ತಿ ಬೈಲಹೊಂಗಲದಿಂದನೇ ಹೋಗ್ಬೇಕಿದ ಮಾಹಿತಿ. ಅದಕ್ಕೆ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗೂ ಐತಿ. ಮಾಡದೆ ಬಿಟ್ಟರೆ ರೈತರು ಬೀಳು ಅನ್ನುವಂಥದ್ದು ನಿಮಗೆ ಕಲ್ಪನೆ ಆಗೈತಿ. GPS ಮಾಡುವಂಥದ್ದು ರೈತರನ್ನ ಹಚ್ಚಾಕೆ ಹೋಗ್ಬೇಡ್ರಿ. ನಿಮ್ಮಂತೆ ತಲಾಟೆ ಅದಾನು